ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಂಡು ಬನ್ನಿ. ಹಿಂದಿನ ನೋಟಿಫಿಕೇಷನ್ ಏನಂದರೆ IBPSನಲ್ಲಿ ಖಾಲಿ ಇರುವ ವಿವಿಧ ರೀತಿಯ ನೇಮಕಾತಿಯನ್ನು ಕಾಲ್ಫಾರ್ ಮಾಡಿದ್ದು. ನೋಡಿರಿ ಯಾವ ರೀತಿ ಅಂದ್ರೆ ನೋಡಿರಿ, ರಿಕ್ವೈರ್ಮೆಂಟ್ ಆಫ್ ಸ್ಪೆಷಲಿಸ್ಟ್ ಆಫೀಸರ್ ಇನ್ನು ಪಾರ್ಟಿಸಿಪೇಷನ್ ಬ್ಯಾಂಕ್ಸ ವೇಕೆನ್ಸಿ 2027-28ನೇ ಸಾಲಿನ ವೇಕೆನ್ಸಿಗಳು ಖಾಲಿದ್ದು. ನೋಡಿರಿ ಯಾವ ರೀತಿ ವೇಕೆನ್ಸಿಗಳು ಖಾಲಿದವ ಮತ್ತು ಯಾವ ರೀತಿ ಸ್ಯಾಲ್ರಿ ಐತಿ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿಯನ್ನು ಕೇಳಲಾಗಿದೆ ಅಂತೇಳಿ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಅಪ್ಲಿಕೇಶನ್ ಬಂದುಬಿಟ್ಟು 1/7/2026 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ 27, ಕೊನೆಯ ದಿನಾಂಕ ಬಂದುಬಿಟ್ಟು 21/7/2026 ಕೊನೆಯ ದಿನಾಂಕ ಆಗಿರ್ತದೆ. ಇನ್ನು ಅಪ್ಲಿಕೇಶನ್ ಫೀಯನ್ನು ನೀವು ಆನ್ಲೈನಲ್ಲಿ ಪೇಡ್ ಮಾಡಬೇಕಾಗಿರೋದ್ರಿಂದ ಕೊನೆಯ ದಿನಾಂಕ 21/7/2026 ಕೊನೆಯ ದಿನಾಂಕ ಆಗಿರ್ತದೆ. ಮತ್ತು ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಪ್ಪಾದ ಮಾಹಿತಿಯನ್ನು ತುಂಬಿದ್ದಲ್ಲಿ ಅಪ್ಲಿಕೇಶನ್ ಹಾಕುವ ಕೊನೆಯ ದಿನಾಂಕ ಆದ ನಂತರ 2 ದಿವಸ ಅಪ್ಲಿಕೇಶನನ್ನು ತಿದ್ದುಪಡಿ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿರ್ತಾರೆ. ಅಂದರೆ 21ಕ್ಕೆ ಕ್ಲೋಸಿಂಗ್ ಡೇಟ್ ಇದ್ದು 22, 23 ನಿಮ್ಗೆ ಅಪ್ಲಿಕೇಶನ್ನ ಸರಿಪಡಿಸೋಕೆ ಅವಕಾಶವನ್ನು ನೀಡ್ಯಾರ. ಅದೇ ರೀತಿ ಮೊದಲೇ ಎಕ್ಸಾಮ್ ಆದಂಥ ಪ್ರಿಲಿಮಿನರಿ ಎಕ್ಸಾಮ್ದ ಆಗಸ್ಟ್ ತಿಂಗಳಲ್ಲಿ ಎಕ್ಸಾಮ್ ನಡೀತಿದ್ದು. ಹಾಲ್ ಟಿಕೆಟನ್ನು ಆಗಸ್ಟ್ ತಿಂಗಳಲ್ಲೇ ಬಿಡ್ತಾರೆ. ಅದೇ ರೀತಿ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಆಗಸ್ಟ್ ತಿಂಗಳಲ್ಲಿ ನಡೆಸ್ತಾರೆ. ಇನ್ನು ರಿಸಲ್ಟ್ ಕೂಡ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ದ ರಿಸಲ್ಟ್ ಬಿಡ್ತಾರೆ. ಇನ್ನು ಅದೇ ರೀತಿ ಮೇನ್ ಎಕ್ಸಾಮ್ ಇರುತ್ತೆ 2ನೇದ್ದು, ಅದು ಅಕ್ಟೋಬರ್ ತಿಂಗಳಲ್ಲಿ ಕಾಲ್ ಲೆಟರ್ ಬಿಟ್ಟಿದ್ದು ನವೆಂಬರ್ ತಿಂಗಳಲ್ಲಿ ಮೇನ್ ಎಕ್ಸಾಮನ್ನು ನಡೆಸ್ತಾರೆ. ಇನ್ನು ರಿಸಲ್ಟ್ ಕೂಡ ನವೆಂಬರ್ ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಅದೇ ರೀತಿ ಕಂಡಕ್ಟ್ ಇಂಟರ್ವ್ಯೂ ಒಂದು ಇರ್ತದೆ. ಅಂದರೆ ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ಇದು 3 ರೀತಿ ಇರುತ್ತೆ: ಪ್ರಿಲಿಮಿನರಿ ಎಕ್ಸಾಮ, ಮೇನ್ಸ್ ಎಕ್ಸಾಮ ಮತ್ತು ಇಂಟರ್ವ್ಯೂ ಇರ್ತದೆ. ಅದರಲ್ಲಿ ಇಂಟರ್ವ್ಯೂವ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ನಡೆಸ್ತಾರೆ ಅಂತೇಳಿ ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ. ನೋಡ್ರಿ, ಇಲ್ಲಿ ಯಾವ್ಯಾವ ಬ್ಯಾಂಕ್ನ ಪಾರ್ಟಿಸಿಪೇಟ್ ಮಾಡ್ತಾವಂದ್ರೆ ಬ್ಯಾಂಕ್ ಆಫ್ ಬರೋಡಾ ಇರ್ತದೆ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ ಮತ್ತು ಇಂಡಿಯನ್ ಓವರ್ಸೀಸ್ ಬ್ಯಾಂಕ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇರುತ್ತೆ. ಇನ್ನು ಮತ್ತು ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ, ಇನ್ನು UCO ಬ್ಯಾಂಕ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಇಷ್ಟು ಬ್ಯಾಂಕ್ಸು ಪಾರ್ಟಿಸಿಪೇಟ್ ಮಾಡ್ತವೆ. ಸ್ಯಾಲ್ರಿ ಯಾವ ರೀತಿ ಇತ್ತು ಅಂದರೆ ಇಲ್ಲಿ ಸ್ಟಾರ್ಟಿಂಗ್ 48,480ರಿಂದ 85,920ವರೆಗೂ ಈ ಅವಧಿಗೆ ನಾವು ಸ್ಯಾಲ್ರಿಯನ್ನು ಪಡಿಬೋದು. ಅದೇ ರೀತಿ ಈ ಹುದ್ದೆಗೆ ಏಜ್ ಲಿಮಿಟ್ ಮತ್ತು ಏಜ್ ಲಿಮಿಟ್ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಮಿನಿಮಮ್ 20 ವರ್ಷದ ಮೇಲ್ಪಟ್ಟು ಮತ್ತು ಮ್ಯಾಕ್ಸಿಮಮ್ 30 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿ ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸನ್ಸ್ ಕೂಡ ಅಪ್ಲೈ ಮಾಡಲಾಗಿದೆ. ಯಾವ ರೀತಿ ಅಂದ್ರೆ ನೋಡಿರಿ, SC/ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸನ್ಸ್ ಐತಿ. ಅದೇ ರೀತಿ OBC ಅಭ್ಯರ್ಥಿಗಳಿಗೆ 3 ವರ್ಷ ಏಜ್ ರಿಲ್ಯಾಕ್ಸನ್ಸ್. ಇನ್ನು BWD ಅಭ್ಯರ್ಥಿಗೆ 10 ವರ್ಷವರೆಗೂ ಏಜ್ ರಿಲ್ಯಾಕ್ಸನ್ಸ್ ಐತಿ. ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗೆ 5 ವರ್ಷವರೆಗೂ ಏಜ್ ರಿಲ್ಯಾಕ್ಸನ್ಸನ್ನು ನೀಡಿದ್ದಾರೆ. ನೋಡಿರಿ, ಹುದ್ದೆ ವೈಸ್ ಯಾವ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕಂತ ನೋಡಿರಿ. IT ಆಫೀಸರ್ ಹುದ್ದೆಗೆ ಅಭ್ಯರ್ಥಿಯು 4 ವರ್ಷದ ಇಂಜಿನಿಯರಿಂಗ್ ಮುಗಿಸಿರಬೇಕು ಅಥವಾ ಟೆಕ್ನಾಲಜಿ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಅಥವಾ ಎಲೆಕ್ಟ್ರಾನಿಕ್ಸ್ ಮತ್ತು ಟೆಲಿಕಮ್ಯುನಿಕೇಷನಲ್ಲಿ ಅಭ್ಯರ್ಥಿ ತನ್ನದೇ ಆದ ಎಜುಕೇಷನ್ ಕ್ವಾಲಿಫಿಕೇಷನನ್ನು ಮುಗಿಸಿರ್ಬೇಕಾಗಿರ್ತದೆ. ಇನ್ನು 2ನೇ ಹುದ್ದೆ ನೋಡಿರಿ, ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಹುದ್ದೆ ಮಿನಿಮಮ್ 20 ವರ್ಷ ಆಗಿರಬೇಕು. ಇದು 4 ವರ್ಷದ ಡಿಗ್ರಿ ಅಗ್ರಿಕಲ್ಚರ್ ಮುಗಿಸಿರಬೇಕು ಅಥವಾ ಆರ್ಟಿಕಲ್ಚರ್ ಆಗಿರ್ಬೋದು ಅಥವಾ ಎನಿಮಲ್ ಹಸ್ಬೆಂಡ್ರಿ ಆಗಿರ್ಬೋದು ಅಥವಾ ವೆಟರ್ನರಿ ಸೈನ್ಸ್ನಲ್ಲಿ ಅಭ್ಯರ್ಥಿ ತನ್ನದೇ ಆದ ವೇಕೆನ್ಸಿಯನ್ನು ಮುಗಿಸಿದ್ರೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು 3ನೇ ಹುದ್ದೆ ಆಗಿದ್ದು ರಾಜ್ಯಸಭಾ ಅಧಿಕಾರಿ. ಈ ಹುದ್ದೆಗೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ಅಭ್ಯರ್ಥಿ ಮುಗಿಸಿದ್ರೆ ಅಪ್ಲಿಕೇಶನನ್ನು ಹಾಕ್ಬೋದು. ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿನ ಸಂಸ್ಕೃತ ಮತ್ತು ಇಂಗ್ಲೀಷ್ ಆ್ಯಂಡ್ ಹಿಂದಿಯಲ್ಲಿ ಯಾವುದಾದ್ರೂ ಸಬ್ಜೆಕ್ಟ್ನಲ್ಲಿ ತನ್ನದೇ ಆದ ಎಜುಕೇಷನ್ ಕ್ವಾಲಿಫಿಕೇಷನ್ನ ಮುಗಿಸಿದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಅದೇ ರೀತಿ ಲಾ ಆಫೀಸರ್ ಹುದ್ದೆ ಏಜ್ ಲಿಮಿಟ್ ಬಂದುಬಿಟ್ಟು 20ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ. ನೋಡಿರಿ, ಈ ಹುದ್ದೆಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬ್ಯಾಚುಲರ್ ಡಿಗ್ರಿ ಏನು ಲಾ ಅಂದರೆ LLBಯಲ್ಲಿ ಅಭ್ಯರ್ಥಿ ಬಾರ್ ಕೌನ್ಸಿಲ್ನಲ್ಲಿ ಎಜುಕೇಷನನ್ನು ಮುಗಿಸಿರ್ಬೇಕಾಗಿರ್ತದೆ. ಇನ್ನು 5ನೇ ಹುದ್ದೆ ನೋಡಿರಿ, HR ಅಥವಾ ಪರ್ಸನಲ್ ಆಫೀಸರ್ ಹುದ್ದೆ. ಇದು ಗ್ರ್ಯಾಜುಯೇಟ್ ಆಗಿರ್ಬೋದು ಅಥವಾ 2 ಇಯರ್ಸ್ ಫುಲ್ ಟೈಮ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿನ
ಅಥವಾ 2 ಇಯರ್ಸ್ ಫುಲ್ ಟೈಮ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಥವಾ ಇಂಡಸ್ಟ್ರಿಯಲ್ ರಿಲೇಷನ್ಸ, ಎಚ್ ಆರ್ಗಿರ್ಬೋದು, HRD ಸೋಷಿಯಲ್ ವರ್ಕ, ಲೇಬರ್ ಲಾನಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನನ್ನು ಮುಗಿಸಿರ್ಬೇಕಾಗಿರ್ತದೆ. ಅದೇ ರೀತಿ 6ನೇದು ನೋಡಿರಿ ಮಾರ್ಕೆಟಿಂಗ್ ಆಫೀಸರ, ಇದು ಸೇಮ್ ಆಗಿರ್ತದೆ. ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಟ್ ಆಗಿರ್ಬೋದು ಅಥವಾ 2 ವರ್ಷದ ಟೈಮ್ MMS ಮಾರ್ಕೆಟಿಂಗ್, 2 ಇಯರ್ಸ ಫುಲ್ ಟೈಮ್ MBA ಆಗಿರ್ಬೋದು ಅಥವಾ 2 ವರ್ಷದ ಫುಲ್ ಟೈಮ್ PGDBA ಆಗಿರ್ಬೋದು. ಕ್ವಾಲಿಫಿಕೇಷನನ್ನು ಮುಗಿಸಿದ್ರೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದರೆ ಕ್ಯಾಟಗರಿ ವೈಸ ನೋಡಿರಿ. ನೀವು SC ST PWBD ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 175 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಅದೇ ರೀತಿ 850 ರೂಪಾಯಿ ಇತರೆ ಎಲ್ಲ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಯನ್ನು ನಿಗದಿಪಡಿಸಲಾಗಿದೆ. ಅಪ್ಲಿಕೇಶನ್ ಫೀಯನ್ನು ನೀವು ಆನ್ಲೈನ್ ಮೂಲಕ ಪೇ ಮಾಡಬೇಕು. ಕೊನೆಯ ದಿನಾಂಕ 21/7/2026 ಒಳಗಾಗಿ ಆನ್ಲೈನಲ್ಲಿ ಪೇ ಮಾಡ್ಬೋದಾಗಿರ್ತದೆ. ಇನ್ನು ಈ ಹುದ್ದೆಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಅಭ್ಯರ್ಥಿಗೆ 3 ರೀತಿಯಾದ ಸೆಲೆಕ್ಷನ್ ಪ್ರೊಸೆಸನ್ನು ನಿಗದಿಪಡಿಸ್ಯಾರ. ಯಾವ ರೀತಿ ಅಂದ್ರೆ ಮೊದಲೇದು ಪ್ರಿಲಿಮಿನರಿ ಎಕ್ಸಾಮ್ ನಡೆಸ್ತಾರೆ, ಅದೇ ರೀತಿ ಮೇನ್ಸ್ ಎಕ್ಸಾಮ, ಅದಾದ ನಂತರ ಇಂಟರ್ವ್ಯೂನಲ್ಲಿ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ನೋಡಿರಿ, ಮೊದಲೇದು ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ಯಾವ ರೀತಿ ಸಬ್ಜೆಕ್ಟ್ ಅದಾವೆ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಐತೆ ಅಂದ್ರೆ ಮೊದಲೇದಾಗಿ ಇಂಗ್ಲೀಷ್ ಲ್ಯಾಂಗ್ವೇಜ, ಇದು 25 ಕ್ವಶನ್ಸ 25 ಮಾರ್ಕ್ಸಿಂದ ಇರುತ್ತೆ. ಇದು ಇಂಗ್ಲೀಷ್ ಮೀಡಿಯಮ್ ಆಗಿದ್ದರಿಂದ ಇಂಗ್ಲೀಷ್ನಲ್ಲೇ ಮಾತ್ರ ಇರುತ್ತೆ. ಇದು 20 ನಿಮಿಷ ಟೈಮ. ಅದೇ ರೀತಿ 2ನೇದು ರೀಸನಿಂಗ, 25 ಕ್ವಶನ್ಸ 25 ಮಾರ್ಕ್ಸ. ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ 2 ರೀತಿ ಮಾಧ್ಯಮದಲ್ಲಿ ಕ್ವಶನ್ಸ್ ಇರ್ತವೆ, ಅದಕ್ಕೂ ಟೈಮ್ ಬಂದುಬಿಟ್ಟು 20 ನಿಮಿಷ. ಕ್ವಾಂಟಿಟಿ ಆಪ್ಟಿಟ್ಯೂಡ 25 ಕ್ವಶನ್ಸ 25 ಮಾರ್ಕ್ಸ. ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ 2ರಲ್ಲಿ ಕ್ವಶನ್ಸ್ ಇರ್ತವೆ, 20 ನಿಮಿಷ ಟೈಮ. ಇನ್ನು ಪ್ರೊಫೆಷ್ನಲ್ ನಾಲೆಜ್ ಅಂತೇಳಿ 25 ಕ್ವಶನ್ಸ, ಇದು 50 ಮಾರ್ಕ್ಸ್ ಇರುತ್ತೆ. ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಕ್ವಶನ್ಸ್ ಇರ್ತವೆ, 20 ನಿಮಿಷ ಟೈಮ. ಅಂದರೆ ಟೋಟಲಾಗಿ ಇಲ್ಲಿ 80 ನಿಮಿಷಗಳ ಕಾಲ ಟೈಮನ್ನು ಕೊಟ್ಟಿದ್ದು. ಇದು 100 ಕ್ವಶನ್ಸ್ ಎಕ್ಸಾಮ್ ಆಗಿರ್ತದೆ, 175 ಮಾರ್ಕ್ಸ ಇರ್ತವೆ. ಅಂದರೆ ಪ್ರೊಫೆಷ್ನಲ್ಲಿ ನಾಲೆಜ್ ಏನೈತಿಲ್ಲ ಅದು 50 ಮಾರ್ಕ್ಸಿಗೆ ಇರುತ್ತೆ. ನೋಡಿರಿ, ಇದು ಸಬ್ಜೆಕ್ಟ IT ಆಫೀಸರ್ ಆಗಿರ್ಬೋದು, ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ ಅಥವಾ HR ಅಥವಾ ಪರ್ಸ್ನಲ್ ಆಫೀಸರ್ ಆ್ಯಂಡ್ ಮಾರ್ಕೆಟಿಂಗ್ ಆಫೀಸರ್ ಹುದ್ದೆಗೆ ಈ ರೀತಿ ಎಕ್ಸಾಮನ್ನು ನಡೆಸ್ತಾರೆ. ಇನ್ನು ಅದೇ ರೀತಿ ನೋಡಿರಿ, 2ನೇದು ಹುದ್ದೆ ವೈಸ ಎಕ್ಸಾಮನ್ನು ಬೇರೆ ಬೇರೆ ರೀತಿ ಇಟ್ಟಾರ. ಅದೇ ರೀತಿ ಲಾ ಆಫೀಸರ್ ಮತ್ತು ರಾಜ್ಯಸಭಾ ಅಧಿಕಾರಿಗೆ ಯಾವ ರೀತಿ ಕ್ವಶನ್ಸ್ ಇರ್ತಾವೆ ಮತ್ತು ಯಾವ ರೀತಿ ಟೈಮಿಂಗ್ ಇರ್ತಂದ್ರೆ ಇದು ಇಂಗ್ಲೀಷ್ ಲ್ಯಾಂಗ್ವೇಜ್ ಇರ್ತಿ. 1ನೇ ಸಬ್ಜೆಕ್ಟ 25 ಕ್ವಶನ್ಸ 25 ಮಾರ್ಕ್ಸ. ಇದು ಇಂಗ್ಲೀಷ್ನಲ್ಲಿ ಇರುತ್ತೆ, 20 ನಿಮಿಷ. ಅದೇ ರೀತಿ ರೀಸನಿಂಗ್ ಬಂದ್ಬಿಟ್ಟು 25 ಕ್ವಶನ್ಸ 25 ಮಾರ್ಕ್ಸ. ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ, ಇದು 20 ನಿಮಿಷ ಟೈಮ. ಇನ್ನು ಇದರಲ್ಲಿ ನೋಡಿರಿ, 3ನೇದು ಜನರಲ್ ಅವೇರ್ನೆಸ್ ವಿತ್ ಸ್ಪೆಸಿಫಿಕ್ ರೆಫರೆನ್ಸ್ ಟು ಬ್ಯಾಂಕಿಂಗ್ ಇಂಡಸ್ಟ್ರಿ. ಅಂದರೆ ಬ್ಯಾಂಕಿಂಗ್ ಸಂಬಂಧಪಟ್ಟ ಕ್ವಶನ್ಸನ್ನು ಕೇಳಲಾಗಿರ್ತದೆ. ಇದು 25 ಕ್ವಶನ್ಸ್ ಇರ್ತವೆ, ಇದರಲ್ಲಿ 25 ಮಾರ್ಕ್ಸ. ಅಂದರೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ, 20 ನಿಮಿಷ ಟೈಮಿಂಗ. ಇನ್ನು 4ನೇದು ನೋಡಿರಿ, ಪ್ರೊಫೆಷ್ನಲ್ ನಾಲೆಜ 25 ಕ್ವಶನ್ಸ 50 ಮಾರ್ಕ್ಸ್ ಇರುತ್ತೆ, ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ. ಇದು ಟೈಮ್ ಬಂದ್ಬಿಟ್ಟು 20 ನಿಮಿಷ. ಅಂದರೆ ಟೋಟಲಾಗಿ 80 ನಿಮಿಷದ ಎಕ್ಸಾಮ್ ಇದಾಗಿದ್ದು ಟೋಟಲಾಗಿ 100 ಕ್ವಶನ್ಸ 125 ಮಾರ್ಕ್ಸನ್ನು ಒಳಗೊಂಡಿರುತ್ತೆ. ಇನ್ನು ಅದೇ ರೀತಿ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಾಗದ ಮೇನ್ ಎಕ್ಸಾಮ್ ಅಂದರೆ ಪ್ರಿಲಿಮಿನರಿ ಪಾಸಾದ ಅಭ್ಯರ್ಥಿಗಳಿಗೆ ಮೇನ್ಸ್ ಎಕ್ಸಾಮ್ ನಡೆಸೋ ಮೂಲಕ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ಮೇನ್ಸ್ ಎಕ್ಸಾಮ್ನಲ್ಲಿ ಇರಬೇಕಂತ ಸಬ್ಜೆಕ್ಟ್ ಯಾವ ಅಂದ್ರೆ ನೋಡಿರಿ, ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 30 ಕ್ವಶನ್ಸ್ ಇರ್ತವೆ, 30 ಮಾರ್ಕ್ಸ. ಅಂದರೆ ಒಂದು ಕ್ವಶನ್ಗೆ 1 ಮಾರ್ಕ್ನಂತೆ. ಇದು ಇಂಗ್ಲೀಷ್ನಲ್ಲಿ ಇರುತ್ತೆ, 25 ಕ್ವಶನ್ಸ್ 25 ನಿಮಿಷ ಟೈಮ್ ಇರ್ತವೆ. ಅದೇ ರೀತಿ 2ನೇದು ರೀಸನಿಂಗ್ ಬಂದುಬಿಟ್ಟು 40 ಕ್ವಶನ್ಸ್ ಇರ್ತವೆ, 40 ಮಾರ್ಕ್ಸ. ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ 2 ಮಾಧ್ಯಮದಲ್ಲಿ ಕ್ವಶನ್ಸ್ ಇರ್ತವೆ, ಇದರಾಗ 35 ನಿಮಿಷ ಟೈಮ್ ಇರುತ್ತೆ. ಇನ್ನು ಕ್ವಾಂಟಿಟಿ ಆಪ್ಟಿಟ್ಯೂಡ್ ಬಂದುಬಿಟ್ಟು 30 ಕ್ವಶನ್ಸ 30 ಮಾರ್ಕ್ಸ್ ಅಂತೆ. ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ 25 ನಿಮಿಷ ಟೈಮನ್ನು ಕೊಟ್ಟಿರ್ತಾರೆ. 4ನೇದು ನೋಡಿರಿ, ಪ್ರೊಫೆಷ್ನಲ್ ನಾಲೆಜ್ ಇರ್ತೈತಿ, ಅಬ್ಜೆಕ್ಟಿವ್ ಟೈಪ. ಇದು 50 ಕ್ವಶನ್ಸ್ ಇರ್ತವೆ, ಇದರಲ್ಲಿ 100 ಮಾರ್ಕ್ಸ. ಅಂದರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಅಂತೆ. ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಕ್ವಶನ್ಸ್ ಇದ್ದು 40 ನಿಮಿಷ ಟೈಮನ್ನು ಕೊಟ್ಟಿರ್ತಾರೆ. ಅಂದರೆ ಟೋಟಲಾಗಿ ಇಲ್ಲಿ ಟೈಮಿಂಗ್ ಬಂದುಬಿಟ್ಟು 125 ನಿಮಿಷ ಕೊಟ್ಟರೆ ಇದರಲ್ಲಿ ಕ್ವಶನ್ಸ 150 ಕ್ವಶನ್ಸ 200 ಮಾರ್ಕ್ಸಿಂದು ಎಕ್ಸಾಮ ಮೇನ್ಸ್ ಎಕ್ಸಾಮ್ ಆಗಿರ್ತದೆ. ಇನ್ನು 5ನೇದು ನೋಡಿರಿ, ಡಿಸ್ಕ್ರಿಪ್ಟಿವ್ ಪೇಪರ್ ಅಂತೇಳಿ ಇಂಗ್ಲೀಷ್ದ
ಇದು 2 ಕ್ವಶನ್ಸ್ ಇರ್ತವೆ, 25 ಮಾರ್ಕ್ಸ್ನಂತೆ ಇಂಗ್ಲೀಷ್ನಲ್ಲೇ ಬರೀಬೇಕು. ಇದು 30 ನಿಮಿಷ ಟೈಮನ್ನು ಕೊಟ್ಟಿರ್ತಾರೆ ನೋಡಿರಿ. 155 ನಿಮಿಷ ಟೈಮಿಗೆ ಬಂದುಬಿಟ್ಟು 225 ಮಾರ್ಕ್ಸಿಗೆ ಇರ್ತದೆ. ಅಂದರೆ ಇದು ಪೋಸ್ಟ್ ಯಾವುದಂದರೆ IT ಆಫೀಸರ, ಅಗ್ರಿಕಲ್ಚರ್ ಆಫೀಸರ ಅಥವಾ HR ಅಥವಾ ಪರ್ಸ್ನಲ್ ಆಫೀಸರ ಆ್ಯಂಡ್ ಮಾರ್ಕೆಟಿಂಗ್ ಆಫೀಸರ್ ಹುದ್ದೆಗೆ ಮೇನ್ಸ್ ಎಕ್ಸಾಮ್ ಆಗಿದ್ದು. ಅದೇ ರೀತಿ ನೋಡಿರಿ, ರಾಜ್ಯಸಭಾ ಅಧಿಕಾರಿಗೆ ಮೇನ್ಸ್ ಎಕ್ಸಾಮ್ ಯಾವ ರೀತಿ ಇರುತ್ತಂದ್ರೆ, ಮೊದಲೇದು ಇಂಗ್ಲೀಷ್ ಲ್ಯಾಂಗ್ವೇಜ 30 ಕ್ವಶನ್ಸ 30 ಮಾರ್ಕ್ಸ್ ಇರ್ತವೆ ಇಂಗ್ಲೀಷ್ನಲ್ಲಿ, 25 ನಿಮಿಷ ಟೈಮಿಗೆ ಬಂದುಬಿಟ್ಟು. ಅದೇ ರೀತಿ ರೀಸನಿಂಗ್ ಒಳಗೆ 40 ಕ್ವಶನ್ಸ್ ಇರ್ತವೆ, 40 ಮಾರ್ಕ್ಸ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ 35 ಕ್ವಶನ್ಸ. ಇನ್ನು ಮೂರನೇದು ನೋಡಿರಿ, ಜನರಲ್ ಅವೇರ್ನೆಸ್ ವಿತ್ ಸ್ಪೆಸಿಫಿಕ್ ರೆಫರೆನ್ಸ್ ಟು ಬ್ಯಾಂಕಿಂಗ್ ಇಂಡಸ್ಟ್ರಿ ಅಂದರೆ ಇದರಲ್ಲಿ 30 ಕ್ವಶನ್ಸ್ ಇರ್ತವೆ, 30 ಮಾರ್ಕ್ಸ ಇಂಗ್ಲೀಷ್ ಮತ್ತು ಹಿಂದಿ, 20 ನಿಮಿಷ ಟೈಮ್ ಇರುತ್ತೆ. ನಾಲ್ಕನೇದು ಪ್ರೊಫೆಷ್ನಲ್ ನಾಲೆಜ್ರ 50 ಕ್ವಶನ್ಸ್ ಇರ್ತವೆ, 100 ಮಾರ್ಕ್ಸ್ ಇರ್ತೈತಿ ಇಂಗ್ಲೀಷ್ ಮತ್ತು ಹಿಂದಿನಲ್ಲಿ. ಇದಕ್ಕೆ ಟೈಮಿಂಗ್ ಬಂದುಬಿಟ್ಟು 45 ನಿಮಿಷ ಇರುತ್ತೆ. ಟೋಟಲಾಗಿ 150 ಕ್ವಶನ್ಸ ಮತ್ತು ಮ್ಯಾಕ್ಸಿಮಮ್ಮ 200 ಮಾರ್ಕ್ಸನ್ನು ಒಳಗೊಂಡಿದ್ದು. ಟೈಮಿಂಗ್ ಮತ್ತು 125 ನಿಮಿಷ ಇರುತ್ತೆ. ಅದರಲ್ಲಿ ಪ್ರೊಫೆಷನ್ಸಿ ನಾಲೆಜ್ ಮತ್ತು ಡಿಸ್ಕ್ರಿಪ್ಟಿವ್ ಪೇಪರ್ ಅಂತೇಳಿ ಅಂದರೆ ಬರೋದಿರ್ತೈತಿ. ಇದರಾಗ 2 ಕ್ವಶನ್ಸ 25 ಮಾರ್ಕ್ಸಿಗೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಬರಿಬೋದು. 30 ನಿಮಿಷ ಟೈಮ್ ಇರುತ್ತೆ. ಟೋಟಲಾಗಿ 155 ನಿಮಿಷ ಟೈಮಿಂಗ್, 225 ಮಾರ್ಕಿಗೆ ಮೇನ್ಸ್ ಎಕ್ಸಾಮನ್ನು ರಾಜ್ಯಸಭಾ ಅಧಿಕಾರಿಗೆ ಬರೀಬೇಕಾಗಿರ್ತದೆ. ಅದೇ ರೀತಿ ಮೇನ್ಸ್ ಎಕ್ಸಾಮ ಪೋಸ್ಟ್ ಆಫ್ ಲಾ ಆಫೀಸರ್ ಹುದ್ದೆಗೆ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಇಂಗ್ಲೀಷ್ ಲ್ಯಾಂಗ್ವೇಜ 30 ಕ್ವಶನ್ಸ್ ಇರ್ತವೆ, 30 ಮಾರ್ಕ್ಸ ಇಂಗ್ಲೀಷ್ನಲ್ಲೇ. ಅದೇ ರೀತಿ ರೀಸನಿಂಗ 40 ಕ್ವಶನ್ಸ 40 ಮಾರ್ಕ್ಸ. ಇನ್ನು ಜನರಲ್ ಅವೇರ್ನೆಸ್ ಬಂದುಬಿಟ್ಟು ಅವೇರ್ನೆಸ್ ವಿತ್ ಸ್ಪೆಸಿಫಿಕ್ ರೆಫರೆನ್ಸ್ ಮತ್ತು ಬ್ಯಾಂಕಿಂಗ್ ಇಂಡಸ್ಟ್ರಿ ಒಳಗೆ 30 ಕ್ವಶನ್ಸ 30 ಮಾರ್ಕ್ಸ. ಪ್ರೊಫೆಷನಲ್ ನಾಲೆಜ್ದ 50 ಕ್ವಶನ್ಸ್ ಇರ್ತವೆ, 100 ಮಾರ್ಕ್ಸ. ಟೋಟಲಾಗಿ 150 ಕ್ವಶನ್ಸ 200 ಮಾರ್ಕ್ಸಿಗೆ ಮತ್ತು 125 ನಿಮಿಷ ಕಾಲಾವಕಾಶನ ಕೊಟ್ಟಿದ್ದು. ಇನ್ನು ಇದರಲ್ಲಿ 5ನೇದು ನೋಡಿರಿ, ಡಿಸ್ಕ್ರಿಪ್ಟಿವ್ ಇಂಗ್ಲೀಷ್ನಲ್ಲಿ ಬರೀಬೇಕು. 2 ಕ್ವಶನ್ಸ 25 ಮಾರ್ಕ್ಸಿಗೆ ಇರುತ್ತೆ, ಇಂಗ್ಲೀಷ್ನಲ್ಲಿ ಬರೀಬೇಕು. ಇದು 30 ನಿಮಿಷ ಟೈಮ. ಅಂದರೆ ಟೋಟಲಾಗಿ ಇದು ಕೂಡ 155 ನಿಮಿಷ ಇರುತ್ತೆ, 225 ಮಾರ್ಕ್ಸಿಗೆ ಬರೀಬೇಕಾಗಿರ್ತದೆ. ನೋಡಿರಿ, ಎಲ್ಲ ಎಕ್ಸಾಮ್ಗೆ 0.25 ನೆಗೆಟಿವ್ ಮಾರ್ಕಿಂಗ ಅಪ್ಲೈ ಆಗ್ತದೆ. ನೋಡಿರಿ, ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟ್ರನ್ನು ಎಲ್ಲೆಲ್ಲಿ ಕೊಟ್ಟಾರಂದ್ರೆ ಬೆಂಗಳೂರು, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ ಮತ್ತು ಕಲಬುರಗಿ ಐತಿ. ಮಂಗಳೂರು ಹಾಕ್ಬೋದು, ಮೈಸೂರು, ಶಿವಮೊಗ್ಗ, ಉಡುಪಿ. ಇಷ್ಟರಲ್ಲಿ ನೀವು ಕರ್ನಾಟಕದವರು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಅನುಕೂಲ ತಕ್ಕಂತೆ ಎಕ್ಸಾಮ್ ಸೆಂಟ್ರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರ್ತದೆ. ನೋಡಿರಿ, ಪೋಸ್ಟ್ ವೈಸ್ ಯಾವ ರೀತಿ ಹುದ್ದೆಗಳದಾವಂದ್ರೆ, ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಬಂದುಬಿಟ್ಟು 190 ಟೋಟಲ್ ವೇಕೆನ್ಸಿಗಳು ಖಾಲಿದಾವೆ. ಇದರಲ್ಲಿ ಕ್ಯಾಟಗರಿ ವೈಸ್ ನೋಡೋದಾದರೆ ಟೋಟಲಾಗಿ SC ಅಭ್ಯರ್ಥಿಗಳಿಗೆ 28 ವೇಕೆನ್ಸಿ, ST 13, OBC 51 ಮತ್ತು EWS ಅಭ್ಯರ್ಥಿಗಳಿಗೆ 19 ವೇಕೆನ್ಸಿ ಇದಾವೆ. ಇನ್ನು UR ಅಭ್ಯರ್ಥಿಗಳಿಗೆ 79. ಟೋಟಲಾಗಿ ಇದರಲ್ಲಿ 190 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಇನ್ನು ಅದೇ ರೀತಿ ಎಲ್ಲ ಬ್ಯಾಂಕ್ ಒಳಗೆ HR ಅಥವಾ ಪರ್ಸ್ನಲ್ ಆಫೀಸರ್ ಹುದ್ದೆ ಎಷ್ಟು ಖಾಲಿ ಇದಾವೆ ಅಂದ್ರೆ ಕ್ಯಾಟಗರಿ ವೈಸ್ ನೋಡಿರಿ, SC ಅಭ್ಯರ್ಥಿಗಳಿಗೆ 8 ವೇಕೆನ್ಸಿ, ST 3, OBC 15, EWS 6, UR ಕ್ಯಾಂಡಿಡೇಟ್ಗೆ 28. ಟೋಟಲಾಗಿ 60 ವೇಕೆನ್ಸಿಗಳು HR ಅಥವಾ ಪರ್ಸ್ನಲ್ ಆಫೀಸರ್ ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು ಅದೇ ರೀತಿ IT ಆಫೀಸರ್ ಹುದ್ದೆಗಳು ಟೋಟಲಾಗಿ ನೋಡೋದಾದರೆ 301 ವೇಕೆನ್ಸಿಗಳು ಖಾಲಿ ಇದ್ದಾವೆ. ನೋಡ್ರಿ, ಇನ್ನು ಲಾ ಆಫೀಸರ್ ಹುದ್ದೆಗಳು ಬಂದುಬಿಟ್ಟು 105 ವೇಕೆನ್ಸಿಗಳು ಟೋಟಲಾಗಿ ಎಲ್ಲ ಬ್ಯಾಂಕಿನಲ್ಲಿ ಕೂಡಿ ಖಾಲಿದ್ದ ಹುದ್ದೆಗಳಾಗ್ಯಾವ. ನೋಡಿರಿ, ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಮಾತ್ರ ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ಅದೇ ನಿಗದಿಪಡಿಸಿದ ಡೇಟ್ ಒಳಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ನಿಮಗೆ ತಿಳಿಸಿದಾಗ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.